ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಚುಂಚನಕಟ್ಟೆ ಜಲಪಾತ ಅಥವಾ ಧನುಷ್ಕೋಟಿ ಜಲಪಾತ. ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆಯಲ್ಲಿರುವ ಪ್ರಸಿದ್ಧ ಧನುಷ್ಕೋಟಿ ಜಲಪಾತದಲ್ಲಿ ನವೆಂಬರ್ 30 ಮತ್ತು ಡಿಸೆಂಬರ್ 1ರಂದು ಜಲಪಾತೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ಲೇಸರ್ ಶೋ ನೋಡುಗರ ಕಣ್ಮನವನ್ನು ಸೆಳೆಯಿತು. ಕಾವೇರಿ ತೀರದ ಪ್ರಮುಖ ಜಲಪಾತವಾಗಿರುವ ಚುಂಚನಕಟ್ಟೆ ಜಲಪಾತದಲ್ಲಿ 2 ದಿನದ ಜಲಪಾತೋತ್ಸವವನ್ನು ನಡೆಸಲಾಗಿದೆ. ಕಾವೇರಿ ನದಿಯು ಬೆಳಕುತ್ತಾ ಬಂದು ಚುಂಚನಕಟ್ಟೆಯಲ್ಲಿ ಧನುಷ್ಕೋಟಿ ಜಲಪಾತವಾಗಿ ಧುಮ್ಮಿಕ್ಕುವ ಸುಂದರ ತಾಣವಿದು. ಚುಂಚನಕಟ್ಟೆ ಜಲಪಾತೋತ್ಸವದಲ್ಲಿ ಏರ್ಪಡಿಸಲಾಗಿದ್ದ ಲೇಸರ್ ಶೋ ಪ್ರೇಕ್ಷಕರನ್ನು ಆಕರ್ಷಿಸುವಂತಿತ್ತು. ಮೈಸೂರು ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮಕ್ಕೆ ಕಲಾವಿದರ ದಂಡೇ ಬಂದಿತ್ತು. ಕಲಾವಿದರು ತಮ್ಮ ಹಾಡು, ನೃತ್ಯ, ಕಲೆಯ ಮೂಲಕ ಜಲಪಾತದ ವಯ್ಯಾರಕ್ಕೆ ಮೆರುಗು ತುಂಬುವುದರ ಜೊತೆಗೆ ಆಗಮಿಸಿದ್ದ ಪ್ರೇಕ್ಷಕರನ್ನ ರಂಜಿಸಿದ್ರು. ನವೆಂಬರ್ 30ರಂದು ರಘು ದೀಕ್ಷಿತ್ ತಂಡದಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಡಿಸೆಂಬರ್ 1ರಂದು ಕದ್ರಿ ಮಣಿಕಾಂತ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ಜನರ ಮನಸೂರೆಗೊಂಡಿತ್ತು. ಮತ್ತೊಂದೆಡೆ ಜಲಪಾತಕ್ಕೆ ಮಾಡಲಾಗಿದ್ದ ಅದ್ದೂರಿ ಲೈಟಿಂಗ್, ಲೇಸರ್ ಶೋ ಪ್ರವಾಸಿಗರನ್ನ ತನ್ನೆಡೆಗೆ ಸೆಳೆಯುವಂತಿತ್ತು. ಚುಂಚನಕಟ್ಟೆ ಜಲಪಾತೋತ್ಸವ ಕಾರ್ಯಕ್ರಮಕ್ಕೆ ಶಾಸಕ ಡಿ ರವಿಶಂಕರ್ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾನು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಈ ಕಾರ್ಯಕ್ರಮವನ್ನು ನೋಡಲು ಬರುತ್ತಿದ್ದೆ. ಈಗ ನಾನೇ ಶಾಸಕನಾಗಿ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದೇನೆ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ 2 ದಿನಗಳ ಕಾಲ ನಡೆದ ಜಲಪಾತೋತ್ಸವ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಂತೂ ಸುಳ್ಳಲ್ಲ.